ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರ ಕೊರಳಿಗೆ ಸುತ್ತಿಕೊಂಡಿದೆ ಪೆನ್ ಡ್ರೈವ್ ಉರುಳು. ಕಾರ್ತಿಕ್ ಮತ್ತು ದೇವರಾಜೇಗೌಡಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ಕೂಡ ಎಸ್ಐಟಿ ಆಲ್ರೆಡಿ ನೋಟಿಸ್ ಅನ್ನ ನೀಡಿದೆ ಅಂತೆ. ಇತ್ತೀಚೆಗೆ ದೇವರಾಜೇಗೌಡರಿಂದ ಕೆಲ ದಾಖಲೆಗಳು ರಿಲೀಸ್ ಆಗಿತ್ತು. ದೇವರಾಜೇಗೌಡ ಬಳಿ ಇರೋ ಸಾಕ್ಷ್ಯಗಳನ್ನ ತರೋದಕ್ಕೆ ಸೂಚನೆ ನೀಡಲಾಗಿದೆ ಅಂತೆ. ಕಾರ್ತಿಕ್ ಸಾಕ್ಷ್ಯ ನೀಡಿದ್ದ ಅಂತ ದೇವರಾಜೇಗೌಡ ಅವರೇ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಏನ್ ದಾಖಲೆಗಳಿದೆ ಬಂದು ಸಬ್ಮಿಟ್ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಕಾರ್ತಿಕ್ ಗೌಡ ತಲೆ ಮರೆಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ದೇವರಾಜೇಗೌಡ ಅವರು ನನ್ನ ಹತ್ರ ದಾಖಲೆಗಳಿದೆ ಬೇಕಿದ್ರೆ ಕೊಡ್ತೀನಿ ಅಂದ್ರು. ಅದರಂತೆ ಈಗ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಒಂದು. ಕಾರ್ತಿಕ್ ಗೌಡ ಅವರು ಮೊದಲ ಹಂತವಾಗಿ ಒಂದ್ಸಾರಿ ದಾಖಲೆಗಳನ್ನ ತಗೊಂಡೋಗಿ ಕೊಟ್ಟಿದ್ದೀನಿ ಅಂದ್ರು. ಆ ನಂತರ ಅವರು ಪತ್ತೇನೇ ಇಲ್ಲ. ಸೊ ಅವ್ರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಅಂತ ಏನ್ ಬೆಳವಣಿಗೆ ಆಗ್ಬಹುದು? ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ದಿವಿತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇಬ್ಬರಿಗೂ ನೋಟಿಸ್ ಇಶ್ಯೂ ಆಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರ? ಎಸ್, ಖಂಡಿತವಾಗ್ಲೂ ಶ್ರುತಿ, ಬಹಳ ಪ್ರಮುಖವಾಗಿ ನೋಡಿ, ಒಂದು ಕಡೆ ಈ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನೋಡಿ, ನಿರೀಕ್ಷಣಾ ಜಾಮೀನನ್ನು ಏನು ನವೀನ್ ಮತ್ತು ಕಾರ್ತಿಕ್ ಮತ್ತು ಪುಟ್ಟಸ್ವಾಮಿ ಕೇಳಿದ್ರು, ಈಗಾಗಲೇ ಅದನ್ನು ಹಾಸನ ನ್ಯಾಯಾಲಯ ಅದನ್ನು ರದ್ದುಪಡಿಸಿದೆ. ಜೊತೆಗೆ ಇಲ್ಲಿ ದೇವರಾಜೇಗೌಡ ಮತ್ತು ಕಾರ್ತಿಕ್ ಅನ್ನೋರಿಗೆ ಎರಡನೇ ನೋಟಿಸನ್ನು ಕೊಡ್ತಾ ಇರೋದು. ಮೊದಲನೇ ನೋಟಿಸಲ್ಲಿ ಕೂಡ ಯಾವುದೇ ರೀತಿ ಉತ್ತರ ಇಲ್ಲ. ಆದರೆ ದೇವರಾಜೇಗೌಡರು ಕೆಲವು ಸಾಕ್ಷ್ಯಗಳನ್ನು ದಾಖಲೆ ಮಾಡಿದ್ರು. ಅದು ಕೂಡ ಕಾರ್ತಿಕ್ ಕೊಟ್ಟಂಥ ಸಾಕ್ಷ್ಯಗಳು ಅನ್ನುವಂಥ ರೀತಿಯಲ್ಲಿ ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ SIT ಹೇಳ್ತಾ ಇರುವಂಥದ್ದು, ನೀವೆಲ್ಲೋ ಮಾಧ್ಯಮದ ಮುಂದೆ ಕೂತ್ಕೊಂಡು ಹೇಳೋದು ಬೇಡ, ನೇರವಾಗಿ ನಿಮ್ಮ ದಾಖಲೆಗಳನ್ನು ಏನೇ ಇದ್ರೂ ಕೂಡ ತೆಗೆದುಕೊಂಡು ಬಂದು ನಮಗೆ ಕೊಡಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಈ ನೋಟಿಸ್ಗೆ ದೇವರಾಜೇಗೌಡರು ಉತ್ತರ ಕೊಡ್ತಾರಾ? ಒಂದು, ಯಾಕಂತಂದರೆ ಮತ್ತೊಂದು ಕಡೆ ಈಗಾಗಲೇ ಕುಮಾರಸ್ವಾಮಿ ಅವರು ಏನು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಕಾರ್ತಿಕ್ ಎಲ್ಲಿದ್ದಾನೆ, ಅವ್ರು ಇಲ್ಲಿ ಇಲ್ವೇ ಇಲ್ಲ, ಅವ್ನು ದೇಶ ಬಿಟ್ಟು ಹೋಗಿದ್ದಾನೆ, ಅದಕ್ಕೆ ಇಲ್ಲಿನ ವ್ಯವಸ್ಥೆ ಸಪೋರ್ಟ್ ಮಾಡಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಈಗ ಅವರು ಕೊಟ್ಟಿರುವಂಥ ನೋಟಿಸ್ ಅವರಿಗೆ ತಲುಪಿದ್ರು ಕೂಡ ಬಂದು ಉತ್ತರವನ್ನು ಕೊಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂತಂದ್ರೆ ನೋಡಿ, ಈಗ ದೇವರಾಜೇಗೌಡ ಏನು ಬಿಟ್ಟಿರುವಂಥ ಸಾಕ್ಷಿಗಳು ಅಥವಾ ದಾಖಲೆಗಳು ಏನಿದೆಯಲ್ಲ, ಈ ದಾಖಲೆಗಳನ್ನು SIT ತೆಗೆದುಕೊಂಡು ನಮ್ಮ ಮುಂದೆ ಇಡಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ ಎರಡನೇ ನೋಟಿಸನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ನೋಟಿಸ್ ಕಾರ್ತಿಕ್ಕಿಗೆ ತಲುಪ್ತಾ ಇದೆಯಾ, ಅವರಿಗೆ ನೇರವಾಗಿ ತಲುಪ್ತಾ ಇದೆಯಾ, ಅಥವಾ ಅವರ ಕುಟುಂಬದವ್ರಿಗೆ ಹೋಗಿದೆಯಾ, ಅವರಿಗೆ ವಿಚಾರ ಗೊತ್ತಿಲ್ವಾ, ಇವು ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಮತ್ತೊಂದು ಕಡೆ ದೇವರಾಜೇಗೌಡ ಅವರು ಬಿಟ್ಟಂಥ ಸಾಕ್ಷ್ಯಗಳನ್ನು ತೆಗೆದುಕೊಂಡು ಏನವರು DK ಶಿವಕುಮಾರ್ ಮೇಲೆ ಅವರೇ ಈ ರೀತಿ ಮಾಡ್ತಾ ಇರುವಂಥದ್ದು ಅಂತ ಆರೋಪವನ್ನು ಮಾಡಿದ್ರು. ಆ ಎಲ್ಲದಕ್ಕೂ ಕೂಡ ಸಾಕ್ಷ್ಯಗಳನ್ನು ಇದ್ದರೆ ತೆಗೆದುಕೊಂಡು ಬಂದು ನಮ್ಮ ಮುಂದೆ ಇಡಿ ಅನ್ನುವಂಥ ಲೆಕ್ಕಾಚಾರವಾಗಿ ಈಗ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಶ್ರುತಿ, ಕಾದು ನೋಡಬೇಕಾಗುತ್ತೆ ಅದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ. ಅವರು ವಿಚಾರಣೆಗೆ ಇವತ್ತು ಹಾಜರಾದರೂ ಕೂಡ ಎಲ್ಲ ಅಂದರೆ ಕಾರ್ತಿಕ್ಕೇ ಕೊಟ್ಟಿದ್ದಾರೆ ಅನ್ನುವಂಥ ದಾಖಲೆಗಳನ್ನು, ಅವರೇ ನೀಡಿದಂಥ ಸಾಕ್ಷ್ಯ ಅನ್ನುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ಒಬ್ಬರು ಕಾರ್ತಿಕ್ ಗೌಡ, ಮತ್ತೊಬ್ಬರು ದೇವರಾಜೇಗೌಡ. ಇಲ್ಲಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಆ ವಿಡಿಯೋದಲ್ಲಿ ಯಾರು ಸಂತ್ರಸ್ತರು, ಬ್ಲ್ಯಾಕ್ ಮೇಲ, ಮತ್ತೊಂದು ಭಯಪಡಿಸಿನ, ಹೆದರಿಕೆನ, ಸಮ್ಮತವೋ, ಡ್ಯಾಶ್ 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 ಇತ್ಯಾದಿ ಎಲ್ಲಿಗೆ ಬಂದು ನಿಂತಿದೆ? ಇದನ್ನು ಲೀಕ್ ಮಾಡಿದ್ದು ಯಾರು? ದೇವರಾಜೇಗೌಡರ ಕಾರ್ತಿಕ್ ಗೌಡ, ದೇವರಾಜೇಗೌಡ, ಕಾರ್ತಿಕ್. ಅದು ಸೆಕೆಂಡ್ರಿ ಸ್ವಾಮಿ. ಫಸ್ಟು ಆ ಕೇಸು ನಾವು ಎಲ್ಲಿಗೆ ತಂದು ರಾಜಕೀಯವಾಗಿ ಎಲ್ಲಿ ತಂದು ನಿಲ್ಲಿಸಿದ್ವಿ ಅಂದರೆ ನೀನಾ ಅಂತೇಳಿ. ಸೊ ಇದೆಲ್ಲ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕಾರ್ತಿಕ್ ಗೌಡನಿಗೆ ಹೆಂಗೆ ಕೊಡ್ತಾರೆ ನೋಟಿಸ್ ಗೊತ್ತಿಲ್ಲ ನನಗೆ. ಕಾರ್ತಿಕ್ ಗೌಡ ಎಲ್ಲೋ ಇದ್ದಾನೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಎಲ್ಲೂ ಇಲ್ಲ. ಲುಕೌಟ್ ನೋಟಿಸು, ಬ್ಲೂ ನೋಟಿಸು, ಮತ್ತೊಂದು ಮಗದೊಂದು ಏನೂ ಗೊತ್ತಿಲ್ಲ. ಆಮೇಲೆ ಅವರನ್ನು ಕರೆತರೋದಕ್ಕೆ ಹೋದ್ರಾ, ಜರ್ಮನಿಯಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ, ಹೋದ್ರಾ ಗೊತ್ತಿಲ್ಲ. ಈ ನಡುವೆ ಫುಲ್ ರಾಜಕೀಯ ಏನು ದೊಡ್ಡ ಅನುಮಾನ ಹುಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಅಂದರೆ ಇದನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನಗಳಂತೂ ಆಗ್ತಾ ಇದೆ. ಅಂದರೆ ಇದು ಹೆಂಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನ.